ಆರ್ಜೆ ಜಂಬಲ್ದಿನಿ ಸ್ಪೀಕಿಂಗ್. ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಸಿಕ್ಕಾಪಟ್ಟೆ ಲಾಭ ಇದೆ. ನೀವು ನಾಳೆ ನಮ್ಮ ಮನೆಗೆ ಬಂದ್ರೆ ಇಲ್ಲೇ ಕುತ್ಕೊಂಡು ಎಲ್ಲ ಡೀಟೇಲ್ ಆಗಿ ಮಾತಾಡ್ಬೇಡ. ಒಂದ್ ನಿಮಿಷ ರಾಜೇಶ್, ಸಾರಿ ನಿಮ್ಗಲ್ಲ, ಇಲ್ಲಿ ಡಿಸ್ಟರ್ಬ್ ಮಾಡೋಂಥ ಜನ ತುಂಬಾ ಇದ್ದಾರೆ ನೋಡಿ. ನೀವು ನಾಳೆ ನಮ್ಮ ಮನೆಗೆ ಬರ್ಬೇಕಾದ್ರೆ ಅಗ್ರಿಮೆಂಟು, ಪಾರ್ಟ್ನರ್ಶಿಪ್ ಡೀಡು. ರಾಜವ್ರೆ, ನಾನು ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋದಿದೆ. ನಾನು ಫೋನಲ್ಲಿ ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ನಾನು ರಾಜೇಶ್ ಜೊತೆ ಇಂಪಾರ್ಟೆಂಟ್ ವಿಷಯನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಲ್ ಯು ಪ್ಲೀಸ್ ಗೋ ಔಟ್? ಗೋ ಔಟ್! ಐ ಆಮ್ ಸೋ ಸಾರಿ ರಾಜೇಶ್. ನೋಡಿ, ನೀವು ನಾಳೆ ನಮ್ಮ ಮನೆಗೆ ಬರ್ಬೇಕಾದ್ರೆ ಇದನ್ನೆಲ್ಲ ತಗೊಂಬಂದ್ಬಿಡಿ, ಇಲ್ಲೇ ಡೀಟೇಲ್ ಆಗಿ ಮಾತಾಡೋಣ. ಓಕೆ, ಬಾಯ್. ಹೌದಮ್ಮ, 5 ವರ್ಷದಿಂದ ಹೊತ್ತು ಕಣ್ಣೀರ್ ಬತ್ತು ಹೋಗಿದೆ. ನನ್ ಚಿಂತೆ ನನ್ಗೆ, ಆಸ್ತಿ ಅಂತೆ ಆಸ್ತಿ. ಹೋಗೆ ಇಲ್ಲಿಂದ. ಏನು ಯಜಮಾನ್ರೆ, ಗಂಡುಗಲಿ ಒಂದ್ಸತಿ ಕಟ್ಟ ಕಡೆ ತುಂಡಾಗಿ ಒಂಟಿ ಗೂಬೆತ್ರ ಅಳ್ತಾ ಇದ್ರಲ್ಲ, ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ಲ? ಏನೇ ಮಾಡ್ಲಿ, ಜಾಜವ್ರು ನನಗೆ ಯಾರೇ ಅಂತಿಲ್ಲ. ಬೇಡ ಅಂದವ್ರನ್ನ ಹೋಗಿ ಮಾತಾಡ್ಸೋದಕ್ಕೆ, ಆಮೇಲೆ ಕುತ್ಕೊಂಡು ಅಳೋದು ಯಾಕೆ? ಅಡ್ಗೆ ಮನೆಗೆ ಬಂದಿದ್ದಿದ್ರೆ ನಾನು ನಿಮ್ಮನ್ನ ಮಾತಾಡ್ಸ್ತಿರ್ಲಿಲ್ವಾ? ಏನ್ ಹತ್ರ ಮಾತಾಡಿದ್ರೆ ನನ್ನ ಹೆಂಡತಿ ಹತ್ರ ಮಾತಾಡ್ದಂಗ ಆಗತ್ತೇನೆ? ನಿಮ್ ಹೆಂಡತಿ ಮಾತಾಡಿಸ್ತಾರೆ ಅಂತ ಕಾಯ್ಕೊಂಡು ಕೂತಿರಿ. ಆ ಯಮ್ಮ ದಿನ ರಾಜೇಶ್ ಅವ್ರಿಗೆ ಫೋನ್ ಮಾಡ್ತಾ ಇದಾರೆ. ಒಂದಲ್ಲ ಒಂದ್ ದಿವಸ ನಿಮ್ಮನ್ ಬಿಟ್ಟು ಹಾಕಿ ಆ ಯಪ್ಪನ್ ಕಟ್ಕೋತಾರೆ. ರಾಜೇಶ್, ಮೊದಲು ಈ ಫೈಲ್ನ ನೀವು ಸಬ್ಮಿಟ್ ಮಾಡಿ ಓಕೆ ಮಾಡಿಸ್ಕೊಳ್ಳಿ, ಮಿಕ್ಕಿದನ್ನ ಆಮೇಲೆ ಟಾಕ್ ಮಾಡ್ತಾರೆ. ಜಾಜ್ ಅವರೇ, ನೀವು ಡೈರೆಕ್ಟ್ ಆಗಿ ನಮ್ಮ ಆಫೀಸ್ಗೆ ಬಂದ್ಬಿಡಿ, ಅಲ್ಲೇ ಕೂತ್ಕೊಂಡು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಟೈಮ್, ಎಲೆಕ್ಷನ್ ಬೇರೆ ಹತ್ರ ಬರ್ತದೆ. ಜಾಜ್ ಅವರೇ, ಈ ಬಿಸ್ನೆಸ್ ಅಲ್ಲಿ ತುಂಬಾ ಪ್ರಾಫಿಟ್ ಇದೆ. ಅದು ಅಲ್ಲದೆ ನಿಮ್ಗೆ ಹೊಸ ಜನ ಪರಿಚಯ ಆಗ್ತಾರೆ. ಆಗ ನೀವು ಎಲೆಕ್ಷನ್ ಅಲ್ಲಿ ಗೆಲ್ಲೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮೈ ಗಾಡ್, ನಾನು ರಾಜೇಶ್ ಅವ್ರ ಜೊತೆ ಇಂಪಾರ್ಟೆಂಟ್ ವಿಷಯನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏನ್ರು ನಿಮ್ ಗೋಳು? ರಾಜೇಶ್, ಪ್ಲೀಸ್ ಡೋಂಟ್ ಮೈಂಡ್. ಏನ್ ಹೋಗ್ರೆ ಸಾಯ್ರಿ. ಜಾಜತ್ಗೆ ಬಾವ ಸೈಂಟಿಸ್ಟ್ ಅಂಕಲ್ ಹತ್ರ ಗುಸ್ಗುಸು ಬಿಸ್ಬಿಸು ಅಂತ ಮಾತಾಡ್ತಾ ಇದ್ರು. ಸೊ ವಾಟ್? ಅದೇನು ಮುಖ ಅಂತ ಬದಲಾವಣೆ ಅಂತ ಚೇಂಜ್ ಅಂತ ರೇಂಜ್ ಅಂತ ನಮ್ಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಚೇಂಜು ಇಲ್ಲ, ರೇಂಜು ಇಲ್ಲ, ಸುಮ್ಮನೆ ನನ್ನ ಡಿಸ್ಟರ್ಬ್ ಮಾಡ್ಬಿಡಿ. ಪ್ಲೀಸ್ ಗೋ ಔಟ್. ಐ ಸೆಡ್ ಗೆಟ್ ಔಟ್. ಗೋ. ಅಲ್ಲ ಜಾಜ್ ಅವರೇ, ನಿಮ್ ಮನೆಯಲ್ಲಿ ನಿಮ್ಗೆ ತೊಂದರೆ ಕೊಡೋರು ತುಂಬಾ ಜನ ಇದ್ದಾರೆ ಅನ್ಸುತ್ತೆ. ಒಬ್ರ ಇಬ್ರ, ಈ ಮನೇಲಿ ಇರೋರು ಎಲ್ಲರೂ ಫೂಲ್ಸೆ. ಈಗ ಬಂದಿದ್ರಲ್ಲ ಅವ್ರಿಬ್ರು, ಅವರ ಮಹಾನ್ ದಂಡುಪಿಂಡಗಳು. ನಾನು ಮಸಾಲೆ ದೋಸೆಗೆ ಅಂತ 200 ರೂಪೀಸ್ ಕೊಟ್ರೆ ನಾನು ಹೇಳೋ ಕತ್ತೆ ಚಾಕ್ರಿ ಎಲ್ಲ ನೀಟಾಗಿ ಮಾಡ್ತಾರೆ. ಆಯ್ತಾ ಉಗಿಸ್ಕೊಂಡಿದ್ದು? ಕೊಡೋ ಎಂಜಿಲ್ ಕಾಸಿ ಇಬ್ರು ಕೈ ಹೊಡ್ತಿರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ಇನ್ನೊಂದು ಸತಿ ಜಾಜಿ ಹತ್ಕೆದ್ರ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೇಳಿದ್ರೆ ನಾನು ನೋಡಿದ್ದೆ ಆದ್ರೆ ನಾನು ಎಲ್ಲಿರ್ತೀನೋ ಅಲ್ಲಿಂದಾನೆ ಬಂದು ಮಕ್ಕ ಹೊಡಿತೀನಿ. ಏನಪ್ಪ ನಿಂಗಾಗೋಯ್ತು? ಅಲ್ಲ ಕಣ, ಜಾಜತ್ಗೆ ಬಾವ ಸೈಂಟಿಸ್ಟ್ ಅಂಕಲ್ ಹತ್ರ ಹೋಗಿದ್ದಾರೆ ಅಂತ ಹೇಳಿದ್ದೆ ತಪ್ಪಾಗೋಯ್ತಾ? ಪಾಂಡುರಂಗ ಸೈಂಟಿಸ್ಟ್ ಅಂಕಲ್ ಹತ್ರ ಯಾವ ಪುಡಿ ತರ್ತಾನೋ, ಅದನ್ನ ಯಾವ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಜಾಜಿ ಅವ್ರಿಗೆ ಕುಡಿಸ್ತಾನೋ, ಅದನ್ನ ಕುಡಿದ್ಮೇಲೆ ಜಾಜಿ ಅವ್ರಿಗೆ ಏನಾಗುತ್ತೋ ದೇವ್ರಿಗೆ. ಯಜಮಾನ್ರು ಸೈಂಟಿಸ್ಟ್ ಅಂಕಲ್ ಹತ್ರ ಹೋಗಿದ್ರಾ? ಬರ್ಲಿ ಮಾಡ್ತೀನಿ. ಮಗನೇ, ಇಷ್ಟು ದಿನದ ಮೇಲಾದರೂ ಹೆತ್ತ ತಾಯಿಗೆ ಜ್ಯೂಸ್ ಮಾಡಿ ಕೊಡಬೇಕು ಅನ್ನಿಸ್ತಲ್ಲ, ನಿನ್ನ ಜನ್ಮ ಸಾರ್ಥಕ. ಮಾತಾಡ್ಸಿದಂಗಮ್ಮ, ಈ ಜ್ಯೂಸು ನಿನ್ಗಲ್ಲಮ್ಮ, ಮತ್ತಿನ್ ಯಾರಿಗಪ್ಪ? ನನ್ನ ಹೆಂಡತಿನ ಇಂಪ್ರೆಸ್ ಮಾಡೋದಕ್ಕೆ ಈ ಜ್ಯೂಸ್ ಮೂಲಕ ಟ್ರೈ ಮಾಡ್ತಾ ಇದ್ದೀನಿ. ಹೆಂಡತಿ ಗಮನ ಯಾವನೋ ರಾಜೇಶ್ ಅನ್ನೊಂದ್ ಕಡೆ ಹೋಗ್ತಾ ಇದೆ. ಅದಕ್ಕೆ ಈ ಜ್ಯೂಸ್ ಕುಡಿಸಿ ಆ ಗಮನ ನನ್ನ ಕಡೆ ಸೆಳೆಯೋಣ ಅಂತ. ಏನ್ ಕಾಲ ಬಂತಪ್ಪ, ಕಟ್ಕೊಂಡಿರುವ ಹೆಂಡತಿ ಗಮನ ಸೆಳೆಯೋದಿಕ್ಕೆ ಕಂಡಾಗ ಇಷ್ಟೆಲ್ಲ ಪರದಾಡ್ಬೇಕೆ? ಅದಕ್ಕೆಲ್ಲ ನೀವೇ ತಾನೇ ಕಾರಣ. ಈಗ ನಾನು ಅನುಭವಿಸ್ತಾ ಇದ್ದೀನಿ. ಹೋಗ್ರಿ ಸುಮ್ನೆ. ನೋಡು ಮಗನೇ, ಈ ಜ್ಯೂಸ್ಗೆ ಸ್ವಲ್ಪ ಯಾಲಕ್ಕಿ ಹಾಕಿ ಮಿಕ್ಸ್ ಮಾಡು, ಅನ್ನುತ್ತೆ. ನಿನ್ ಹೆಂಡತಿ ಕುಡಿತಿದ್ದ ಹಾಗೆ ಅಂತ ನಿನಗೆ ಒಲ್ದು ಬಿಡ್ತಾನೆ. ಹೌದಲ್ಲ, ಹೀಗೂ ಟ್ರೈ ಮಾಡ್ಬೋದು. ಏನಿದು? ಕೊಂಡ್ಸಲ್ವೇನೆ ಜ್ಯೂಸು ನನ್ನ ಹೆಂಡತಿಗೆ ಕೊಟ್ಬಿಟ್ರೆ ಅಮ್ಮ ಕೊಡ್ದು ಬಿಡ್ತಾರ? ಓಡಿಯೋ ತರ ಪೊಟ್ಟಿ ಕೊಡ್ತೀನಿ. ಏನ್
ಕಟ್ಟಿ ಕಟ್ತಿರೋ. ಈ ಜ್ಯೂಸ್ ಕುಡಿದ್ರೆ ನಿಮ್ಮ ಮುಖ ಪಳ ಪಳ ಅಂತ ಹೊಳೆಯುತ್ತೆ, ಆಯ್ತು ಮುಗ್ದ್ರು ವಯಸ್ ಗೊತ್ತಾಗಲ್ಲ ಅಂತೀನಿ, ಗಟ್ಟ ಅಂತ ಕುಡಿದು ಬಿಡ್ತಾರೆ. ಕುಡ್ಸಿ. ಕುಡ್ತೀನಿ. ಜಾಜಿ ಅವ್ರೆ, ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ರೂಮಿಗೆ ಬಂದೆ. ವೆರಿ 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 ಸಾರಿ. ಇಟ್ಸ್ ಓಕೆ ಅಭಿ. ಆಕ್ಚುಲಿ ನಾನೇ ನಿಮ್ ಜೊತೆ ಟಾಕ್ ಮಾಡ್ಬೇಕು ಅಂತಿದ್ದೆ, ಇವಾಗ ನೀವೇ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಏನು ಅಂತ ಹೇಳಿ? ಏನಿಲ್ಲ, ಬ್ಯೂಟಿ ಪಾರ್ಲರ್ ಹೋಗಕ್ಕೆ ಗಿವ್ ಮಿ 3000. ಇನ್ಮೇಲೆ ನೀವು ಬ್ಯೂಟಿ ಪಾರ್ಲರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಅಂತ ಸ್ಪೆಷಲ್ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದೀನಿ. ಇದನ್ನ ನೀವು ಕುಡಿದ್ರೆ ನಿಮ್ಮ ಮುಖ ಪಳಪಳ, ನೀವು ತಳ ತಳ. ರಿಯಲಿ ಕುಡೀರಿ. ನೀವು ನನ್ನ ಬಗ್ಗೆ ಇಷ್ಟೊಂದು ಕಲ್ಕೊಂಡು ತೋರಿಸ್ತಿದ್ದೀರಲ್ಲ, ಐ ಆಮ್ ಸೋ ಹ್ಯಾಪಿ. ಕುಡೀರಿ ಕುಡೀರಿ. ಅಭಿ, ಯಾಕೋ ಒಂಥರ ಅನ್ಈಸಿನೆಸ್ ಥರ ಆಗ್ತಾ ಇದೆ. ಜ್ಯೂಸಿಗೆ ಸಕ್ಕರೆ ಹಾಕಿದ್ನಲ್ಲ, ಅದಕ್ಕೆ ಹಾಗಾಗ್ತಾ ಇದೆ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಿಮ್ಮ ಮುಖ ಪಳ ಪಳ, ನೀವು ತಳ ತಳ. ಓ ಮೈ ಗಾಡ್, ಥಳ 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 ಥಳ. ಅದಕ್ಕೆ ಭಾವ ಕೊಟ್ಟು ಜ್ಯೂಸ್ನ ಕುಡಿದ್ಬಿಟ್ರೆ? ಎಸ್, ವೈ? ಪಾಂಡುರಂಗ ಸೈಂಟಿಸ್ಟ್ ಅಂಕಲ್ ಹತ್ರ ಹೋಗಿದ್ದ ಅಂತ ನಾವು ನಿಮಗೆ ಎಚ್ಚರಿಕೆ ಕೊಟ್ಮೇಲೆ ನೀವು ಆ ಜ್ಯೂಸ್ ಕುಡ್ತಿದ್ದೀರಲ್ಲ, ನಿಮ್ಗೆ ಬುದ್ಧಿಗಿದ್ದಿಲ್ವಾ? ಅದು ಬಿಡ್ಲ, ದೊಡ್ಡ ರಬೇಶ್. ಅದನ್ನ ಕುಡಿದ್ರೆ ನಿಮ್ ಮುಖ ಫಳ ಫಳ, ನೀವು ಥಳ ಥಳ ಅಂದ್ರು, ಅದಕ್ಕೆ ಕುಡ್ದೆ. ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕ ಮುರಿದು ಬಿಡ್ತೀನಿ. ನಿಮ್ಗೇನೋ ವಿಷಯ ಹೇಳ್ಬೇಕು ಅಂತ ಬಂದೆ, ಬೇಡ ಬಿಡಿ. ಅಕ್ಕ ಅನ್ನೋ ಪರವಾಗಿಲ್ಲ, ಅದೇನು ಅಂತ ಹೇಳು. ಆಚೆ ಕಳ್ಸಿ. ಅದು ಬಿಟ್ಲ, ಗೋ ಔಟ್. ಐ ಸೇಡ್ ಗೋ ಔಟ್. ಹೇಳ. ನಮ್ಮ ಯಜಮಾನ್ರಿಗೆ ಯಾಕೋ ಪಾಪ ನಿಮ್ಮ ಸುಂದರವಾದ ಮುಖನ ಮರ್ಯಾದಕ್ಕೆ ಆಗ್ತಿಲ್ವಂತೆ, ಅದಕ್ಕೆ ನಿಮ್ ಮುಖ ಕೆಟ್ಟ ಕೆರ ಹಿಡಿದ್ರೆ ಮರಿಬಹುದು ಅಂತ ಸೈಂಟಿಸ್ಟ್ ಅಂಕಲ್ನ ಭೇಟಿ ಮಾಡಕ್ ಹೋಗಿದ್ರು. ಅವ್ರು ಕೊಟ್ಟಿರೋ ಪುಡಿನ ನಿಮ್ಗೆ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನೀವ್ ಆ ಜ್ಯೂಸ್ನ ಕುಡ್ದಿದ್ದೀರಾ ಅಂದ್ಮೇಲೆ ಇಷ್ಟಲ್ಲಿ ನಿಮ್ ಮುಖ ರಾಕ್ಷಸಿ ತರ ಆಗ್ಬೋದು, ಇಲ್ಲ ಅಜ್ಜಿ ತರ ಆಗ್ಬೋದು, ಇಲ್ಲ ಮೂಲೆ ಮನೆ ಮುನಿಯಮ್ಮ ತರನೂ ಆಗ್ಬೋದು. ಮೈ ಗಾಡ್, ಚಂಪಾ ಹೇಳಿದ್ದು ನಿಜ ಆಗ್ಬಿಟ್ರೆ? ಹಣ್ಣು ಮುದುಕಿ ಆಗ್ಬಿಟ್ಟಿದ್ದೀನಿ. ನಾನು ಮುದುಕಿ ಆಗಿರೋ ವಿಷಯ ಮನೆ ಜನಕ್ಕೆ ಗೊತ್ತಾದ್ರೆ ತುಂಬಾನೇ ಇನ್ಸಲ್ಟ್ ಆಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ನಾನು ರೂಮ್ ಬಿಟ್ಟು ಆಚೆ ಹೋಗಬಾರ್ದು. ಹಲೋ, ನಾನು ಈ ಮನೆ ಮಗಳು ಪಲ್ಲು ಮಾತಾಡ್ತಿರೋದು. ನೀವ್ ಯಾರು ಮಾತಾಡ್ತಿರೋದು? ಪಲ್ಲು, ನಾನ್ ಕಡೆ ಜಾಜಿ ಮಾತಾಡ್ತಿರೋದು. ಜಾಜಕ್ಕೆ ಎಲ್ಲಿದ್ದೀರಾ? ನಾನು ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಚೆ ಇದ್ದೀನಿ. 2 ದಿನ ಯಾರ ಕೈಗೂ ಸಿಗಲ್ಲ. ಎಲ್ರಿಗೂ ಹೇಳ್ಬಿಡು ನನ್ ಹುಡುಕ್ಬೇಡಿ ಅಂತ. ಬಾಯ್. ಹಲೋ ಹಲೋ, ಅದಕ್ಕೆ ಹಲೋ. ನಿನ್ನ ಹೆಂಡತಿ 2 ದಿನದಿಂದ ಪತ್ತನೇ ಇಲ್ಲ. ಎಲ್ಲಿ ಹೋಗಿದ್ದಾಳೆ ಅಂತ ಹುಡುಕಬಾರ್ದೇನೋ? ಒಂದು ನಾಯ ಮನೆ ಕಳ್ದು ಹೋಗ್ಲೇ ಹುಡುಕ್ತಾನೆ, ಅಂಥದ್ರಲ್ಲಿ ಇದು ಹೆಂಡತಿ ಕಣೋ. ಮಾತಾಡ್ರಿ ರಂಗಮ್ಮ, 2 ದಿನದ ಮಟ್ಟಿಗೆ ಹೊರಗೋಗಿ ಬರ್ತೀನಿ ಅಂತ ಹೇಳಿದಾರೆ ತಾನೆ. ಬಿಟ್ಟು ಬಿಡಿ, ಯಾಕೆ ಟೆನ್ಷನ್ ಮಾಡ್ಕೊತೀರಿ? ಮನೆಗೆ ಬಂದ್ರು ಏನು ಪ್ರಯೋಜನ ಇಲ್ಲ, ಬಿಡಿಯತ್ತೆ. ಏನ್ ಹೇಳ್ತಿದ್ಯ ಚಂಪಾ? ಆ ರಾಜೇಶ್ ಅನ್ನೋನು ಮನೆಗೆ ಬರ್ತಿದ್ನಲ್ಲ, ಅವ್ನ ಜೊತೆ ಒಳಗೆ ಮಾತಾಡೋದೇನು, ಬಿಸ್ಕುಟ್ಟೋದೇನು, ಕೇಳಿದ್ರೆ ಬಿಸ್ನೆಸ್ ಅನ್ನೋದು, 3 ಹೊತ್ತು ಅವ್ರ ಜೊತೆಗೆ ಕಾರಲ್ಲಿ ಸುತ್ತಾಡೋದು. ಏನ್ ಹೇಳ್ತಿದ್ದೀಯ? ಸತ್ಯ ಹೇಳಿದ್ರೆ ಎಂತ ಗಂಡಂಗೂ ಸಿಟ್ಟು ಬರುತ್ತೆ. ಏನು ಯಜಮಾನ್ರೆ, ನಿಮ್ಮ ಗುಂಡಿಗೆನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಿಮ್ಮ ಹೆಂಡತಿ ಆ ರಾಜೇಶನ್ ಜೊತೆ ಓಡ್ ಹೋಗಿದ್ದಾರೆ. ನಮ್ಮ ಗಂಡುಗಲಿ ವಂಶಕ್ಕೆ ಇದು ಅಪವಾದ. ನಮ್ಮ ವಂಶದಲ್ಲಿ ಇದುವರೆಗೂ ಯಾರು ಎಲ್ಲೂ ಓಡ್ ಹೋದದ್ದೇ ಇಲ್ಲ. ಎಲ್ಲ ನಡ್ಕೊಳ್ಳೋದವರೇ ಜಾಸ್ತಿ. ಆ ರಾಜೇಶನ್ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ. ಈ ಅಮ್ಮ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ ಆ ರಾಜೇಶನ್ ಜೊತೆ ಹೊಸ ಬಿಸ್ನೆಸ್ ಶುರು ಮಾಡಿದ್ರು. ಮನೆಯಲ್ಲಿ ನಾಮ, ಹೊರಗಡೆ ಪ್ರೇಮ. ಈ ಮಾತನ್ನು ಮತ್ತೊಮ್ಮೆ ಆಡಿದರೆ ನಿನ್ನ ನಾಲಿಗೆನು ಸೀಳಿ ಬಿಟ್ಟೇನು? ನಿಮಗೆ ತಾಕತ್ತು ಅನ್ನೋದಿದ್ರೆ ಮೊದಲು ನಿಮ್ ಹೆಂಡತಿ ನಾಲ್ಗೆ ಸೀಳ್ರಿ. ನಾನು ಇಲ್ಲೇ ಇದ್ರೆ ಅಬಿಗೆ ಚಂಪನ್ ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ನಾನು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಮೀಟ್ ಮಾಡಲೇಬೇಕು. ಸದ್ಯ ನಾನು ಡಾಕ್ಟರ್ ಹತ್ರ ಹೋಗಿದ್ದನ್ನ ಯಾರು ನೋಡಿಲ್ಲ. ಯಾರಮ್ಮ ನೀನು? ಒಳ್ಳೆ ಗೂಳಿ ತರ ನುಗ್ತಾ ಇದ್ಯಾ? ಜಾಜಿ ಅಕ್ಕಿನ? ಅಲ್ಲಮ್ಮ, ಜಾಜಿ ಅಕ್ಕಿನ? ನೋಡಿದ್ರ ನಾನು ಹೆಂಗ್ ಕಂಡಿರ್ತಾ ಇಲ್ಲ? ಸರಿ, ನೀನ್ ಯಾರಮ್ಮ? ನಾನು ಈ ಮನೆ ಮಗಳು ಪಲ್ಲು ಅಂತ. ಅಣ್ಣಯ್ಯ ಅಣ್ಣಯ್ಯ, ಒಂದ್ ನಿಮಿಷ
ಅಜ್ಜಿ ನನಗೆ ಆಶೀರ್ವಾದ ಮಾಡಿ. ಅಜ್ಜಿ ಕೈ ಯಾಕೆ ಇಷ್ಟೊಂದು ನಡುತ್ತಿದೆ? ವಯಸ್ಸಾಯ್ತಲ್ಲಪ್ಪ. ಮಾತಾಡ್ರಿ ರಂಗಮ್ಮ, ಒಂದ್ ನಿಮಿಷ ಬನ್ನಿಲೆ. ಮಗನೇ ಯಾರೋ ಇದು? ಜಾಜಿಯವ್ರ ಅಜ್ಜಿ ಅಂತೆ. ನಾನು ಇವಳನ್ನ ನೋಡಿದ ನೆನಪೇ ಇಲ್ವಲ್ಲ. ಹೋಗ್ಲಿ ಬಿಡಿ. ನನ್ನ ಸೊಸೆ ಜಾಜಿ ಹಾಗೆ ಇದ್ದಿಲ್ಲ ಅಲ್ವೇನೆ ಚಂಪ? ಅತ್ತೆ ಜಾಜಿ ಅವ್ರ ಅಜ್ಜಿನ ಕಟ್ಕೊಂಡು ನನ್ಗೇನಾಗ್ಬೇಕಾಗಿದೆ? ಅವ್ರ ಮೊಮ್ಮಗಳು ರಾಜೇಶ್ ಜೊತೆ ಓಡ್ಬೋದ್ನಲ್ಲ, ಆ ವಿಷಯ ಹೇಳಿ. ನನ್ನ ಮೊಮ್ಮಗಳು ಯಾವನ ಹಿಂದೆ ಓಡೋಗಿದ್ದಾಳ. ಹೌದಮ್ಮ, ಯಾವಾಗ್ಲೂ ನನ್ನ ಮಗನ ಹುಲಿದು ಮುಕ್ಕುತ್ತಾ ಇದ್ಲು. ಏನ್ ಮಾಡಿದ್ರು ನನ್ನ ಮಗನ ಜೊತೆ ಇರಲ್ಲ ಅಂತಾಳೆ. ಅಜ್ಜಿ ನಿಮ್ಮ ಮೊಮ್ಮಗಳಿಗೆ ನನ್ನ ಜೊತೆ ಸಂಸಾರ ಮಾಡೋಕ್ ಹೇಳಿ. ಎಷ್ಟು ವರ್ಷ ಅಂತ ತಲೆದಿಂಬನ್ನ ನಂಬ್ಕೊಂಡು ಬದುಕ್ಲಿ. ನಮ್ಮ ವಂಶನು ಬೆಳೆಯೋದು ಬೇಡ್ವೇ? ನಿಮ್ಮ ಮೊಮ್ಮಗಳಿಗೆ ನೀವಾಗ್ಲೂ ಸ್ವಲ್ಪ ಬುದ್ಧಿ ಹೇಳಿ. ನಾವು ಎಷ್ಟು ದಿನ ಅಂತ ಕಾಯಕ್ಕಾಗುತ್ತೆ? ಇನ್ನೊಂದು ವಾರದೊಳಗೆ ಆ ನನ್ನ ಸೊಸೆ ನನ್ನ ಮನೆಗೆ ಬರಲಿಲ್ಲ ಅಂದ್ರೆ ನಾನು ಬೇರೆ ನಿರ್ಧಾರನೇ ತಗೋಬೇಕಾಗುತ್ತೆ. ಏನ್ ನಿರ್ಧಾರ ತಗೋಬೇಕು ಅಂತಿದ್ದೀರಾ ರಂಗಮ್ಮ? ನನ್ನ ಮಗನಿಗೆ ಬೇರೆ ಮದುವೆ ಮಾಡಿಸ್ತೀನಿ. ಮದ್ವೆ ಜೊತೆಗೆ ನಾನು ರೆಡಿಯಾಗಿದ್ದೀನಿ. ನೋಡಿ, ನನ್ನ ಮೊಮ್ಮಗಳು ಯಾವನ್ ಹಿಂದೆನೋ ಓಡ್ ಹೋಗೋಳಲ್ಲ. ತುಂಬಾ ಒಳ್ಳೆಯವಳು. ಸೆಮಿನಾರ್ಗೆ ಅಂತ ಡೆಲ್ಲಿಗೆ ಹೋಗಿರ್ತಾಳೆ. ಅವಳು ಬರೋವರೆಗೂ ಕಾಯ್ಬೇಕಪ್ಪ. ಅವಳು ಇಲ್ದೇ ಇರೋ ಟೈಮಲ್ಲಿ ಹೀಗೆಲ್ಲ ಮಾತಾಡ್ಕೊಂಡ್ರೆ ನನ್ನ ಮನ್ಸಿಗೆ ತುಂಬಾ ದುಃಖ ಆಗುತ್ತೆ. ನಿಮ್ಮ ಮೊಮ್ಮಗಳು ಇರೋ ಜಾಗ ಗೊತ್ತಿದ್ಮೇಲೆ ಫೋನ್ ಮಾಡಿ ಕಳ್ಸೋಗ್ತಾನೆ. ಆಯ್ತು, ನಾಳೆನೋ ನಾಡಿದ್ದು ಆಚೆ ನಾಡಿದ್ದು ಯಾವತ್ತೋ ಒಂದ್ ದಿವಸ ಕರೆಸ್ತೀನಿ. ಏನಮ್ಮ ಚಿಂತಿದ್ದೆಲ್ಲ ಪತನ ಆಗುತ್ತೋ? ಪರವಾಗಿಲ್ಲ, ಮುಖ ಮೈಕೈ ಮಾತ್ರ ಹೀಗಾಗಿದೆ ಅಷ್ಟೇ. ನೋಡಿಮ್ಮ, ಇವತ್ತಿನವರೆಗೂ ನಿಮ್ಮ ಮೊಮ್ಮಗಳು ಪತ್ತೆನೇ ಇಲ್ಲ. ಇನ್ನು 2 ದಿನ ನೋಡ್ತೀನಿ. ಅಷ್ಟರಲ್ಲಿ ನಿಮ್ಮ ಮೊಮ್ಮಗಳು ಬರದೆ ಹೋದ್ರೆ ನನ್ನ ಮಗನಿಗೆ ಚಂಪನ್ ಕೊಟ್ಟು ಮದುವೆ ಮಾಡೇ ಬಿಡ್ತೀನಿ. ರಂಗಮ್ಮನವ್ರೆ, ಪಾಳ್ನೆಗಾರ್ ವಂಶಕ್ಕೆ ಅಡ್ಗೆ ತಂದ್ರೆ ಏನ್ ಚೆನ್ನಾಗಿರುತ್ತೆ. ನಮ್ಮ ಪೈಕಿ ರಮ್ಯಾ ಅಂತ ಒಬ್ಳು ಒಳ್ಳೆ ಹುಡುಗಿ ಇದ್ದಾಳೆ. ಪಾಂಡುರಂಗಂಗೂ ರಮ್ಯಂಗೂ ಮದ್ವೆ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನ್ ಬೇಕಾರೆ ಜಾಚಿಗೆ ಹೇಳ್ಕೊತೀನಿ. ಸುಮ್ನಿರಿ ಅಜ್ಜಿ, ಮೊದ್ಲಿಂದ ಕ್ಯೂನಲ್ಲಿರೋದು ನಾನು. ನನ್ನನ್ ಬಿಟ್ಟು ನಮ್ಮ ಯಜಮಾನ್ರಿಗೆ ಬೇರೆ ಯಾರು ಕಟ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ. ಚಂಪಾ, ಚಂಪಾ, ಅಯ್ಯೋ, ದಂಡ ಪಿಂಡಗಳ ಬಂದ್ರೋ ಇಲ್ಲಿ? ಜಾಜಿ ಅಜ್ಜಿ, ನಾವು ದಂಡ ಪಿಂಡಗಳು ಅಂತ ನಿಮಗೂ ಗೊತ್ತಾಗೋಯ್ತೆ. ಅಯ್ಯೋ, ನನ್ಗೇನು ಇಡೀ ಕರ್ನಾಟಕಕ್ಕೆ ಗೊತ್ತು. ನೋಡ್ರ, ಯಾವ್ದೇ ಕಾರಣಕ್ಕೂ ಆ ಚಂಪಾ ಪಾಂಡುರಂಗನ್ನ ಮದುವೆ ಆಗ್ಬಾರ್ದು. ಆ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮಿಬ್ರದ್ದು. ಸುಮ್ಮನೆ ನೋಡ್ಕೊಳಕ್ಕಾಗತ್ತಾ? ನನ್ನ ಮೊಮ್ಮಗಳು ನಿಮ್ಮಿಬ್ರು ಯೋಗ್ಯತೆ ಬಗ್ಗೆ ಚೆನ್ನಾಗಿ ಹೇಳಿದಾಳೆ. ಜಾಜಿ ಅಕ್ಕ, ಹೀಗೆಲ್ಲ ಆಯ್ತು ಅಂದ್ರೆ ನನ್ನ ಕೈ ನಂಬೋಕೆ ಆಗ್ತಾ ಇಲ್ಲ. ಯಾಕೆ ಹೀಗಾಯ್ತು? ನನ್ನ ಹಬಿ ಜ್ಯೂಸಲ್ಲಿ ಯಾವ್ದೋ ದರಿದ್ರ ಪುಡಿನ ಮಿಕ್ಸ್ ಮಾಡಿ ನನಗೆ ಕುಡಿಸಿದ್ರು ಕಣೆ. ಆಗ್ಲಿಂದ ಮುದುಕಿ ಆಗ್ಬಿಟ್ಟಿದ್ದೀನಿ. ನಾನೇ ಜಾಜಿ ಅಂತ ಮನೆಯವ್ರಿಗೆಲ್ಲ ಹೇಳ್ಬೋದಾಗಿತ್ತಲ್ಲ. ಅಯ್ಯಯ್ಯೋ, ಹಾಗೇನಾದ್ರು ಹೇಳಿದ್ರೆ ನನ್ನ ಹಬಿಗೆ ಆ ಚಂಪನ್ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ ಕಣೆ. ಲೇ ರಮ್ಯಾ, ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಲೇ ನಾನು ನಿನ್ನ ನಮ್ಮ ಮನೆಗೆ ಕರ್ಕೊಂಬಂದಿರೋದು. ಜಾಜಿ ಅಕ್ಕ, ನೀನ್ ಏನು ಯೋಚನೆ ಮಾಡ್ಬೇಡ. ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಹೌದು, ಡಾಕ್ಟರ್ ಏನ್ ಹೇಳ್ತಾರೆ? ಅಯ್ಯೋ, ಪ್ರತಿ ಸಲ ಹೋದಾಗ ಆ ಔಷಧಿ ತಗೊಳ್ಳಿ, ಈ ಔಷಧಿ ತಗೊಳ್ಳಿ ಅಂತ ಕೊಡ್ತಾನೆ ಇರ್ತಾರೆ. ಆದರೆ ಇದುವರೆಗೂ ಏನು ಸರಿಯಾಗಿಲ್ಲ ಅಂತ ಪ್ರತಿ ಸಲ ಹೋದಾಗ 10,000 ರೂಪಾಯಿ ನೆಗೆದು ಬೀಳ್ತಾ ಇದೆ. ಅಯ್ಯೋ. ಆಯ್ತು ಶಾಸ್ತ್ರಿಗಳೇ, ಒಂದ್ ನಿಮಿಷ. ಅಮ್ಮ ಅಮ್ಮ, ಏನಮ್ಮ? ಶಾಸ್ತ್ರಿಗಳು ಲೈನಲ್ಲಿದ್ದಾರೆ, ಮಾತಾಡ. ಹಲೋ ಶಾಸ್ತ್ರಿಗಳೇ, ನಾನು ಲಂಗಮ್ಮ ಮಾತಾಡ್ತಿರೋದು. ಮತ್ತೆ ನನ್ನ ಸೊಸೆನ ಅವ್ನು ಯಾವನೋ ಲಾಜೇಶ ಅನ್ನೋನು ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಮತ್ತೆ ನನ್ನ ಮಗನ ಜೀವನ ಹಾಳಾಗಬಾರ್ದು ನೋಡಿ, ಅದಕ್ಕೆ ನನ್ನ ಮಗನಿಗೆ ಚಂಪನ್ ಕೊಟ್ಟು ಮದುವೆ ಮಾಡೋಣ ಅಂತ ಇದ್ದೀನಿ. ಬಲ ಜಾತಕ ಹೊಂದುತ್ತೋ ಇಲ್ವೋ ಅಂತ ನೋಡಿ ನೀವು ಹೇಳಬೇಕು. ಆಯ್ತು ಆಯ್ತು, ನಾನೇ ಬರ್ತೀನಿ. ರಂಗಮ್ಮ, ಏನಮ್ಮ? ನಾನು ಹೇಳಿದ್ನಲ್ಲ ರಮ್ಯಾ ಅಂತ, ಆ ಹುಡುಗಿ ಇವಳೆ ನನ್ನ ಮೊಮ್ಮಗಳು ಜಾಜಿ ಜೊತೆವಳು. ತುಂಬಾ ಒಳ್ಳೆ ಹುಡುಗಿ. ಜಾಜಿ ಕಡೆಯವರು ಅಂದ ಮೇಲೆ ಎಲ್ಲ ಹುಡುಗಿರು ಒಳ್ಳೆಯವಳಾಗೇ ಇರ್ತಾರೆ. ಯಾರ
ವಿಷಯ ಲೈಟ್ ಹೇಳು. ಅಲ್ಲಮ್ಮ ನೀನು ಯಾರನ್ನೋ ಕಲ್ಕೊಂಡು ಬಂದಿದ್ದೀಯ ಅಂತ ನನ್ನ ಮಗನ್ನ ಇವಳು ಕೊಟ್ಟು ಮದುವೆ ಮಾಡೋದಕ್ಕಾಗುತ್ತಾ? ಲಂಗಮ್ಮ ನಿಮ್ಮ ಮಗನ ಜೊತೆ ಇವಳು ಮದುವೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಏ ರಮ್ಯಾ, ಏನೇ ಮುಖ ನೋಡ್ಕೊಂಡು ನಿಂತಿದ್ಯಾ? ನಾ ಆಗ್ಲೇ ಹೇಳಿದ್ನಲ್ಲ, ಅದೇ ರೀತಿ ನೋಡ್ಕೋಬೇಕು, ಆಯ್ತಾ? ಏನ್ ನೋಡ್ತಾ ನಿಂತಿದ್ಯಾ? ನಿಮ್ಮ ಮತ್ತೆ ಕಾಲಿಗೆ ನಮಸ್ಕಾರ ಮಾಡೇ ಗೂಬೆ ಮಾಡೋ. ಅತ್ತೆ ಬ್ಲೆಸ್ ಮೀ. ಹಾಯ್ ಪಾಂಡುರಂಗ ಅವರೇ. ಒಂದಿದ್ದು ಬೆಳಿಗ್ಗೆ ಹಾಗೆ ಇಷ್ಟೊಂದು ಸಾದ್ರ ತಗೊಂಡ್ಬಿಟ್ಟಿದ್ದೀರಾ? ನನ್ನನ್ನ ಇಲ್ಲಿಗೆ ಜಾಜಿ ಅಜ್ಜಿಯವರೇ ಕಳಿಸ್ಕೊಟ್ಟಿದ್ದು. ಅವರೇ ಹೇಳಿದ್ದು ಇವತ್ತಲ್ಲ ನಾಳೆ ನಾವಿಬ್ರು ಗಂಡ ಹೆಂಡತಿ ಆಗ್ತೀವಿ ಅಂತ. ಹೇಳ್ರಿ ಮೇಲೆ ಯಾರು ಬರೋವರೆಗೂ ನಾನು ಯಾರು ಒಪ್ಪಲ್ಲ. ನಾನೊಂಥರ ಶ್ರೀರಾಮಚಂದ್ರ. ಏನು ಯಜಮಾನ್ರೆ, ನಾನು ಸ್ವಲ್ಪ ಮಾಲ್ಗೆ ಹೋಗ್ಬೇಕು, ನನ್ನ ಜೊತೆ ಬನ್ನಿ. ಇಲ್ಲ ನನ್ನ ಜೊತೆ ಬರ್ಬೇಕು. ಇಲ್ಲ ನನ್ನ ಜೊತೆ ಬರ್ಬೇಕು. ಪಾಂಡುರಂಗ ಅವರೇ, ನಾನು ನಿಮ್ಮನೆಗೆ ಬಂದಿರೋ ಗೆಸ್ಟ್, ನನ್ನ ಕರ್ಕೊಂಡೋಗಿ ಸಿಟಿ ಎಲ್ಲ ತೋರ್ಸಲ್ವಾ? ಇಲ್ಲ ನನ್ನ ಜೊತೆ ಬರ್ಬೇಕು. ಪಾಂಡುರಂಗ ಅವ್ರು ನನ್ ಜೊತೆ ಬರ್ತಾರೆ. ನಿಲ್ಸಿ. ಯಾಕೆ ನಿಮ್ಮಲ್ಲೇ ಜಗಳ ಆಡ್ತೀರಾ? ಲೈಕ್ ಚಂಪಾ, ನೀನು ಪಾಂಡ್ರಂಗನ್ ಕರ್ಕೊಂಡು ಹೋಗೋ, ನಾನು ರಮ್ಯಾ ಜೊತೆ ಹೋಗ್ತೀನಿ. ನಾನು ನಿಮ್ ಜೊತೆ ಬರಲ್ಲ. ಆದ್ರೆ ನಾನು ನಿಮ್ಮ ಹತ್ರ ಏನು ಗುಟ್ಟಾಗಿ ಮಾತಾಡ್ಬೇಕಲ್ಲ. ಅದೇನ್ ಮಾತಾಡ್ಬೇಕು ಇಲ್ಲೇ ಮಾತಾಡು. ಪಾಂಡ್ರಂಗ ಇದನ್ನಲ್ಲ, ಮಾತಾಡೋ ಪರವಾಗಿಲ್ಲ. ಅದು ನನಗೆ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ. ಆದ್ರೆ ನಾನ್ ಬಂದಿರೋದು ಪಾಂಡುರಂಗ ಅವ್ರನ್ನ ಮದ್ವೆ ಆಗೋದಿಕ್ಕೆ. ಮದುವೆ ಆಗಿರೋನ್ನ ಯಾಕೆ ಮದುವೆ ಆಗೋದು? ನನಗೆ ಮದುವೆ ಆಳೋದೋಗ್ಲಿ, ಇನ್ನ ಮುಂಚೆ ಕೂಡ ಆಗಿಲ್ಲ. ಅಯ್ಯೋ, ನೋಡೋದಕ್ಕೆ ಇಷ್ಟು ಗುಂಡಾಗಿದ್ಯಾ, ಇನ್ನು ಯಾಕದೆಲ್ಲ ಆಗಿಲ್ಲ? ರಮ್ಯಾ ಅವರೇ, ನಮ್ಮ ಪದ್ದು ಇದುವರೆಗೂ ಯಾವ ಹುಡುಗಿನೂ ಇಷ್ಟಪಟ್ಟವನೇ ಇಲ್ಲ. ಫಸ್ಟ್ ಟೈಮ್, ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮನ್ನ ಇಷ್ಟಪಡ್ತೇನೆ. ಅವ್ನ ಆಸೆ ಯಾಕೆ ಈಡೇರಿಸಬಾರ್ದು? ಇನ್ನೊಂದ್ ಸ್ವಲ್ಪ ಹೇಳ. ನೋಡಿ, ನಮ್ಮ ಪದ್ದು ತುಂಬಾ ಚುರುಕು, ಬೆಣ್ಣೆ ಮುರುಕು, ಏನ್ ಕೊಟ್ಟು ತಿಂದು ಮುಗಿಸ್ಬಿಡ್ತಾನೆ. ರಮ್ಯಾ, ನೀನ್ ಯಾಕೆ ನನ್ನ ಮದುವೆ ಆಗಬಾರ್ದು? ನ್ಯಾಯ ನಮ್ಮ ಪದ್ದುದೇ ನ್ಯಾಯ. ಪದ್ದು ಇಟ್ಲ ನನ್ ಮಕ್ಳ ಬಂದ್ರೋ ಇಲ್ಲಿ. ಇನ್ನೇನು ಹೂ ಅಂದ್ಬಿಟ್ಟಿರೋಣ ಅಷ್ಟರಲ್ಲಿ ಜಾತಿ ಹಚ್ಚಿದ್ ಗೋಳು. ಏನ್ ಜಾತಿ ಗೋಳು? ಅಲ್ಲ, ಪಾಂಡುರಂಗನ್ಗೆ ಅಂತ ನೋಡಿರೋ ಹುಡುಗಿ ಮೇಲೆ ಈ ದಡಿಯ ಕಣ್ಣು ಹಾಕ್ತದನಲ್ಲ, ಇದು ಸರಿನೇನ್ರು? ನಿನಗೇನ್ ಗೊತ್ತಾಗಬೇಕು ನಮ್ಮ ಪದ್ದು ಕಷ್ಟ. ನಮ್ ಜಾತಿ ಇದ್ದಾಗೂ ಇದೇ ಮಾತು ಹೇಳೋರು. ಬಂದ್ ಹುಡುಗಿರ್ಗೆಲ್ಲ ಪಾಂಡ್ರಂಗನೇ ಲೈನ್ ಹಾಕೊಂಡಿದ್ರೆ ನನ್ನ ಮದುವೆ ಆಗೋದು ಯಾವಾಗ? ನೋಡ ಜಾತಿ, ನಿನಗೆ ವಯಸ್ಸಾಗೋಗಿದೆ. ರಾಮಕೃಷ್ಣ ಅಂತ ಅವ್ನ ಮೂಲೆ ಬಿದ್ದಿರಬಾರ್ದು. ಟೈಮಲ್ಲಿ ಬಾಯಿ ಗಂಗಾಜಲ ಬಿಡ್ಬೇಕೋ ಬೇಡವೋ? ನೋಡು, ನಮ್ಮ ರಮ್ಯನ್ನ ನಮ್ಮ ಪದ್ದುಗೆ ಕೊಟ್ಟು ಮದುವೆ ಮಾಡ್ಬೇಕು. ಯಾಕಂದ್ರೆ ನಾನು ಜಾತಿ ಹತ್ರ ಮಾತಾಡ್ತೀನಿ. ನೀನೇನು ಮುಖ ನೋಡ್ತಿದ್ಯಾ? ಮೊದಲು ರಮ್ಯನ ಕರ್ಕೊಂಡು ಮಾಡ್ಬೇಕು. ನಡೆಯಜ್ಜಿ. ನಿಧಾನ ಕರ್ಕೊಂಡು ಹೋಗು. ಏ ರಮ್ಯಾ, ಜಾಜಿ ಅಜ್ಜಿನ ಒಪ್ಸಿದ್ದಾಯ್ತು, ಸುಮ್ಮನೆ ನನ್ನ ಜೊತೆ ಬರ್ತಾ ಇರ್ಬೇಕು. ನಡಿ. ನೀವೇ ನೋಡ್ತಾ ಇದ್ದೀರಾ, ಬನ್ನಿ ಬೇಗ. ಬರಲ್ಲ. ಪದ್ದು, ರಮ್ಯ ನೋಡಿದ್ರೆ ಖುಷಿಯಾಗಿ ಬಂದು ನೀನ್ ಯಾಕೆ ಹ್ಯಾಪರ್ ಹಾಕೊಂಡ್ ಬರ್ತಿದ್ಯಾ? ರಮ್ಯನ ಮಾಲಕ್ಕೆ ಕರ್ಕೊಂಡು ಹೋದ, ಸಿಕ್ಕಾಪಟ್ಟೆ ಖರ್ಚು ಮಾಡ್ಬಿಟ್ರು ಕಣೋ. ಎಷ್ಟೋ ದಿವಸದಿಂದ ಕೂಡಿದ ಹಣ ಎಲ್ಲ ಒಟ್ಟಿಗೆ ಖರ್ಚಾಗೋಯ್ತು. ಅಂತೀರಾ 2-3 ಗಂಟೆಲಿ ಸಾಲ ಹೇಳ್ಬಿಟ್ಟಿದ್ದೀರಾ? ನನಗೆ ಯಾವನೇ ಸಾಲ ಕೊಡ್ತಾನೆ? ಪಾಠಗಳನ್ನ ಹೆಸರು ಹೇಳ್ಬಂದಿದ್ದೀನಿ. ಏನಮ್ಮ ಬಲ್ಲು, ರಮ್ಯಾ ಹೆಂಗಮ್ಮ? ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳಪ್ಪ. ನಮ್ ಪದ್ದ ಒಳ್ಳೆ ಜೋಡಿ ಆಗ್ತಾಳೆ. ಸರಿ, ಆದ್ರೆ ಮದುವೆ ಮುಂಚೆನೆ ಈ ತರ ಖರ್ಚು ಮಾಡಿಸ್ತಾಳು, ಮದುವೆ ಆದ್ಮೇಲೆ ಬಿಡ್ತಾಳೇನೋ? ಒಂದು ಅರ್ಥ ಬೇಡವನ. ನಮ್ದೇನ್ ಕಾಂಚಿ ಪಿಂಜಿ ವಂಶನ, ಕಂಡು ಕಲಿ ವಂಶ. ಈ ವಂಶದ ಖಜಾನೆ ಖರ್ಚು ಮಾಡೋ ತಾಕತ್ತು ನಮ್ಮಿಬ್ರಿಗಂತೆ ಬೇರೆ ಯಾವನ್ಗಿದೆಲೆ? ಪದ್ದು, ಇವತ್ ನಾನು ತುಂಬಾ ಖುಷಿಯಾಗಿದ್ದೀನಿ. ನೀನ್ ನನ್ಗೆ ಒಳ್ಳೆ ಕಂಪ್ನಿ ಕೊಟ್ಟೆ. ಏನಮ್ಮ ಪಲ್ಲು, ಏನ್ ಮುಖ ನೋಡ್ಕೊಂಡಿದ್ಯಾ? ನಮ್ಮ ಪದ್ದು ಬಗ್ಗೆ ಆ ರಮ್ಯಂಗೆ ಸ್ವಲ್ಪ ಬಿಲ್ಟ್ ಕೊಡಮ್ಮ. ನೋಡು ಜೂಲಿ ರಮ್ಯಾ. ಜೂಲಿ ರಮ್ಯಾ, ಜೂಲಿ ರಮ್ಯಾ, ನಮ್ಮ ಅಣ್ಣ ಹೆಂಗೆ ಈಗಾಗ್ಲೇ ಮದ್ವೆ ಆಗಿದೆ. ಮದ್ವೆ ಆಗಿರೋ ಸೆಕೆಂಡ್ ಹ್ಯಾಂಡ್ ಗಂಡನ ನೀನ್ ಯಾಕೆ ಮದ್ವೆ ಆಗ್ತೀಯಾ? ಏನಮ್ಮ ರಮ್ಯಾ, ನಮ್ಮ ಪಲ್ಲು ಹೇಳ್ತಿರೋದು ಕರೆಕ್ಟ್ ಕಣಮ್ಮ. ನೋಡು ರಮ್ಯಾ, ನೀನೇನಾದ್ರೂ ನಮ್ಮ ಪದ್ದನ ಮದ್ವೆ ಆದ್ರೆ ನಮ್ಮ ಗಂಡುಗಲಿ ವಂಶದ ಆಸ್ತಿಲಿ ನಿಂಗೂ ಒಂದ್ ಭಾಗ ಸಿಗುತ್ತೆ. ಸಿಗುತ್ತೆ. ಏನ್ ಪದ್ದು ಹೇಳ? ಹೌದು ರಮ್ಯಾ, ಎಲ್ಲಿ ನನ್ನ ಪಾಲಿನ ಆಸ್ತಿನ ಸರ್ಕಾರ ಬುಟ್ಕೋಲ್ ಹಾಕೊಂಡ್ಬಿಡ್ತಾರೋ ಅಂತ ನನಗೆ ಭಯ ಆಗಿತ್ತು. ನಾನು ನನ್ನ ಮದುವೆ ಆದ್ರೆ ನನ್ನ ಪಾಲಿನ ಆಸ್ತಿ ಎಲ್ಲ ನಿಂದೆ. ಹಾಗಾದ್ರೆ ನಾನು ಇನ್ನೇ ಮದ್ವೆ ಆಗ್ತೀನಿ. ಏನೇ ರಮ್ಯಾ, ನಾನು ಹೇಳಿದ್ದೇನು ನೀನ್ ಮಾಡ್ತಾ ಇರೋದೇನೆ?
ಪದ್ದುನ ಮದ್ವೆ ಆಗ್ತಿ ಅಂತಲೇ. ಪದ್ದು ತುಂಬಾ ಒಳ್ಳೆ ಹುಡುಗ ಅಜ್ಜಿ, ಅವ್ನ್ ಕಂಡ್ರೆ ನನ್ಗೂ ಇಷ್ಟ. ಚಂಪಾ ನನ್ ಮಗನ್ ಕರ್ಕೊಂಡ್ ಬಾಲೆ. ಹಾ ರೇ ಮಗನೇ, ಇನ್ನೂ ಜಾಜಿಗೋಸ್ಕರ ಕಾಯ್ತಾ ಕೂರೋದ್ರಲ್ಲಿ ಅರ್ಥನೇ ಇಲ್ಲ. ಈಗೇನು ನೀನು ಚಂಪನ ಮದ್ವೆ ಆಗ್ತೀಯೋ ಇಲ್ವೋ? ಹೌದು ಅಣ್ಣಯ್ಯ, ಚಂಪನ್ ಮದ್ವೆ ಆಗಿ ರಮ್ಯನ್ ಬಿಟ್ಟಾಕೋ. ಪಾಂಡುರಂಗ, ನೀನು ರಮ್ಯನ ನನಗೋಸ್ಕರ ಬಿಟ್ಕೊಡೋದಾದ್ರೆ ಚಂಪನ್ನೇನು ಅವ್ರ ಅಜ್ಜಿನ್ ಬೇಕಾದ್ರೆ ಮದ್ವೆ ಆಗೋ. ಈ ಒಪ್ಪಂದಕ್ಕೆ ಮನೆ ಅಳಿಯನಾದ ನಾನು ವಿಠ್ಠಲ ಮೂರ್ತಿ ಎಮ್ಮೆ ಒಪ್ಪಿಗೆ ಕೊಡ್ತಾ ಇದ್ದೀನಿ. ಹಾಗಾದ್ರೆ ನನಗೂ ಒಪ್ಪಿಗೆ ಇದೆ. ಆದ್ರೆ ಈ ಮದ್ವೆಗೆ ನನ್ನ ಒಪ್ಪಿಗೆ ಇಲ್ಲ. ಏನ್ ನಿನ್ನನ್ ಕೇಳ್ಬಿಟ್ಟು ಮದ್ವೆ ನಿಶ್ಚಯ ಮಾಡ್ತಾರ? 5 ವರ್ಷಗಳಿಂದ ನಾನ್ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೇನ್ ಗೊತ್ತು? ನಮ್ಮನೆ ವಿಷಯಕ್ಕೆ ಮೂಗ್ ತೂರ್ಸಕ್ ಬಂದ್ಬಿಟ್ಲು ಮೂರ್ತಿ. ಏ ನಾನು ಮುಖ್ಯ ಅಲ್ಲ ಕಣೆ, ಜಾಜಿ. ಸಾಕು ಸುಮ್ನಿಲ್ಲಮ್ಮ. ಜಾಜಿ ಅಜ್ಜಿಯಾಗಿ ನಾನೇ ಜಾಜಿ ಜಾಜಿ ಅಂತೀಯಲ್ಲ, ನಾಚಿ ಆಗಲ್ಲ ನಿನ್ ಜನ್ಮಕ್ಕೆ. ನಾಳೆನೇ ಶಾಸ್ತ್ರಿಗಳನ್ನ ಕಳಿಸಿ ನನ್ನ ಮಗನಿಗೂ ಚಂಪನಿಗೂ ನಿಶ್ಚಿತಾರ್ಥ ಮುಗಿಸೇ ಬಿಡ್ತೀನಿ. ಹತ್ರ ಆಗ್ಬಾರ್ದು. ಈ ಮದ್ವೆನ ಸ್ಟಾಪ್ ಮಾಡಿಸಿ, ಈ ಮದ್ವೆನ ಸ್ಟಾಪ್ ಮಾಡಿಸಿ. ಏನ್ ಹೇಳ್ತಿದ್ದೀರಾ? ನಿಮ್ಮಣ್ಣ ಚಂಪನ್ನ ಮ್ಯಾರೇಜ್ ಆಗ್ತಾ ಇದಾರೆ. ಅವ್ರಿಬ್ರು ಮದ್ವೆ ಆಗ್ತಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನನ್ ಮುಖ ಸುಗ್ಗಟ್ಟಿದೆ, ನಾನು ನೋಡೋದಕ್ಕೆ ಅಜ್ಜಿ ತರ ಕಾಣಿಸ್ತಾ ಇದ್ದೀನಿ ಅಂತ ತಾನೆ ನಿಮ್ಮಣ್ಣ ಚಂಪನ್ನ ಮ್ಯಾರೇಜ್ ಆಗ್ತಾ ಇರೋದು. ನಿಮ್ ಮುಖನ ಕನ್ನಡಿಲಿ ನೋಡ್ಕೊಳ್ಳಿ. Oh my God, ನನ್ ಮುಖ ಚೆನ್ನಾಗಿದೆ. ಅಂದ್ರೆ ನಾನು ಇಷ್ಟೊತ್ತು ಕಂಡಿದ್ದು ಡ್ರೀಮಾ? ಏನ್ ಕೊಂಡ್ಕೊಂಡ್ರು? ಅದು ನಿಮ್ಗೆ ಬೇಡದೇ ಇರೋಂಥ ವಿಷಯ. ಅಭಿ ನನ್ ಪದ್ದು ಬಿಟ್ಲ ಹೇಳಿದ್ರು, ನೀವೇನೋ ಸೈಂಟಿಸ್ಟ್ ಅಂಕಲ್ನ ಮೀಟ್ ಮಾಡೋದಕ್ಕೆ ಹೋಗಿದ್ರಂತೆ. ಹೌದು ರೀ, ಅದು ನಿಮ್ಮನ್ನ ಹೇಗಾದ್ರೂ ಮಾಡಿ ಒಳ್ಕೊಳ್ಬೇಕು ಅಂತ ಸೈಂಟಿಸ್ಟ್ ಅಂಕಲ್ ಕೊಟ್ಟ ಪುಡಿನ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದೆ. ಯಾಕೋ ಆ ಪುಡಿ ಕೆಲಸ ಮಾಡಿಲ್ಲ ಅನ್ಸುತ್ತೆ. ಆ ಹುಡುಗ ಕೆಲ್ಸ